ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಿಕನ್ ಪ್ರಿಯರಿಗೆ ಎಸ್ಪೆಷಲಿ ಕಬಾಬ್ ಪ್ರಿಯರಿಗೆ ಇವತ್ತಿನ ನನ್ನ ರೆಸಿಪಿ. ಮನೇಲೆ ಚಿಕನ್ ಕಬಾಬ್ನ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ನೋಡೋಣ ಇವತ್ತು. ನಾನು 1 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಚೆನ್ನಾಗಿ ಒಂದು 2 ರಿಂದ 3 ಸಲ ತೊಳೆದಿಟ್ಕೋತೀನಿ. ಹೀಗೆ ಮಾಡೋದ್ರಿಂದ ಚಿಕನ್ನ ಹಸಿ ವಾಸನೆ ಇರುತ್ತಲ್ಲ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಿ ನಾನು ಚಿಕನ್ನ ಸ್ವಲ್ಪ ಸೆಪರೇಟ್ ಮಾಡ್ತಾ ಇದ್ದೀನಿ. ಕಬಾಬ್ ಮೇ ಅಡ್ಡಿ ಅಂತ ಕೇಳಿದ್ದೀರಾ ಅಲ್ವಾ? ಅಂದರೆ ಕಬಾಬ್ ಅಂದರೆ ಅದರಲ್ಲಿ ಮೂಳೆ ಇರಬಾರ್ದು ಅಂತ. ಬಟ್ ನಮ್ಮ ಮಕ್ಕಳಿಗೆ ತುಂಬ ಫ್ಲೆಶ್ ಇರೋಂಥ ಕಬಾಬ್ ಪೀಸಸ್ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಆ ಥರದ ಪೀಸಸ್ನೆಲ್ಲ ತೆಗೆದು ಅಂದರೆ ಬ್ರೆಸ್ಟ್ ಪೀಸಸ್ನ ತೆಗೆದು ಚಿಕನ್ ಪ್ಯಾಟಿ ಮಾಡೋಕ್ಕೆ ಬಳಸ್ತೀನಿ. ಸ್ವಲ್ಪ ಮೂಳೆ ಇರೋ ಅಂಥದ್ದನ್ನ ನಾನು ಕಬಾಬ್ ಮಾಡ್ತೀನಿ. ಚಿಕನ್ ಎಲ್ಲ ತೊಳ್ದು ಸೆಪರೇಟ್ ಮಾಡಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು ನಮಗೆ. ಸೊ ಹಾಗಾಗಿ ನಾನು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ಗೆ. ಹಾಗೆ ರೆಡಿ ಕಬಾಬ್ ಮಸಾಲ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಇದು ಇಲ್ಲದೆ ಕೂಡ ನಾವು ಹಾಗೆ ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಹಾಗೂ ಕಲರ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1/4 ಟೇಬಲ್ ಸ್ಪೂನ್ ಅರಿಶಿನ, 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಹಾಗೂ 2 ಟೇಬಲ್ ಸ್ಪೂನ್ ಕರಿಬೇವಿನ ಸೊಪ್ಪಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಚಿಕನ್ ಮತ್ತು ಮಸಾಲ ಎಲ್ಲ ಬೈಂಡಿಂಗ್ ಆಗೋದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಗೂ 1 ಮೊಟ್ಟೆ ಬಳಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ಸೇರಿಸ್ಕೊಂಡು ಜೊತೆಗೆ ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಬಾಬ್ ಸ್ವಲ್ಪ ಚೆನ್ನಾಗಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಇರೋದಕ್ಕೋಸ್ಕರ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಬಾಬ್ನ ತುಂಬ ವೆರೈಟಿಯಾಗಿ ಮಾಡ್ತಾರೆ ಆ್ಯಂಡ್ ಆಲ್ಸೋ ತುಂಬ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡಿ ಮಾಡ್ತಾರೆ. ಇದು ನನ್ನ ಸ್ಟೈಲ್ ಆಫ್ ಮೇಕಿಂಗ್ ಕಬಾಬ್. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದನ್ನ ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿಟ್ಟು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ ದಟ್ ಮಸಾಲ ಎಲ್ಲ ಚೆನ್ನಾಗಿ ಚಿಕನ್ ಒಳಗಡೆ ಕೂಡ ಇಟ್ಕೊಳ್ಳುತ್ತೆ. 30 ಮಿನಿಟ್ಸ್ ರೆಸ್ಟ್ ಮಾಡಾದ್ಮೇಲೆ ನಮ್ಮ ಚಿಕನ್ ರೆಡಿ. ಏನಕ್ಕೆ? ತಿನ್ನಕ್ಕಲ್ಲ, ಫ್ರೈ ಮಾಡೋಕ್ಕೆ. ಫ್ರಿಜ್ಜಿಂದ ಹೊರಗೆ ತೆಗೆದಾದ್ಮೇಲೆ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಪೀಸ್ನ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ಫಸ್ಟ್ ಟೈಮ್ ಫ್ರೈ ಮಾಡುವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ಬೆಂದಾದ್ಮೇಲೆ ಚಿಕನ್ನ ತಿರುಗಿಸಿ ಇನ್ನೊಂದು ಕಡೆ ಬೇಯಿಸ್ಕೋಬೇಕು. ಚೆನ್ನಾಗಿ ಚಿಕನ್ ಸ್ವಲ್ಪ ಬೆಂದಿದೆ ಅಂದಾದ್ಮೇಲೆ ಅದನ್ನು ತೆಗೆದು ಹೊರಗಿಡಬೇಕು. ಈಗ ಇದೇ ಎಣ್ಣೆಗೆ ಇನ್ನೊಂದು ಬ್ಯಾಚ್ ಆಫ್ ಚಿಕನ್ ಪೀಸಸ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹೊರಗೆ ತೆಗೆದಿಟ್ಕೋಬೇಕು. ಸ್ವಲ್ಪನೇ ಎಣ್ಣೆ ಹಾಕಿ 2 ಬ್ಯಾಚಲ್ಲಿ ನಾನು ಚಿಕನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಂದ್ಸಲ ಕರೆದಿರೋ ಎಣ್ಣೆನ ಮತ್ತೆ ಮತ್ತೆ ಬಳಸಬಾರ್ದು, ಅದಕ್ಕೆ. ಈಗ ನಾವು ಒಂದ್ಸಲ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ ಕಬಾಬ್ನ ಎಲ್ಲನೂ ಇನ್ನೊಂದ್ಸಲ ರೋಸ್ಟಿಂಗೋಸ್ಕರ ಹಾಕ್ತಾ ಇದ್ದೀನಿ ಎಣ್ಣೆಗೆ. ಈ ಥರ ಹಾಕುವಾಗ ಇದ್ರ ಜೊತೆಗೆ ನಾನು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕಿ ಕ್ವಿಕ್ಕಾಗಿ ಫ್ರೈ ಮಾಡಿ ಹೊರಗೆ ತೆಗೆದಿಟ್ಕೊತೀನಿ. ಈ ಥರ ಮಾಡೋದ್ರಿಂದ ನಮ್ಮ ಚಿಕನ್ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಿಕನ್ ಕಬಾಬ್ ಮಾಡ್ಕೋಬೋದು ನಾವು ಮನೆಯಲ್ಲೇ ಅಂತ. ಇದು ನಾವು ತಿಳಿಸಾರು ಅನ್ನ ಜೊತೆಗೆ ಸೂಪರ್ ಕಾಂಬಿನೇಷನ್, ಹಾಗೆ ಮೊಸರನ್ನ ಜೊತೆಗಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ ಹೇಗಿತ್ತು ಅಂತ ತಿಳಿಸಿ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.